ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ನಿರಂತರವಾಗಿ ಹದಗೆಡ್ತಾ ಇದೆ. ಹಣದುಬ್ಬರವು ಉತ್ತುಂಗದಲ್ಲಿದೆ ಮತ್ತು ಸಾಮಾನ್ಯ ಜನರು ಬಳಲ್ತಾ ಇದ್ದಾರೆ. ಇದು ಪಾಕಿಸ್ತಾನವು ಬಡತನದ ಹಾದಿಯಲ್ಲಿದೆ ಮತ್ತು ಅದರ ಕೆಟ್ಟ ಪರಿಣಾಮವನ್ನ ಅಲ್ಲಿನ ಸಾಮಾನ್ಯ ಜನರು ಭರಿಸಬೇಕಾಗಬಹುದು ಅಂತ ವಿಶ್ವ ಬ್ಯಾಂಕ್ ವರದಿ ತಿಳಿಸಿದೆ. ಪಾಕಿಸ್ತಾನದಲ್ಲಿ 1 ಕೋಟಿಗೂ ಹೆಚ್ಚು ಜನರನ್ನ ಬಡತನದ ರೇಖೆಗಿಂತ ಕೆಳಗೆ ತಳ್ಳಬಹುದು ಅಂತ ವಿಶ್ವ ಬ್ಯಾಂಕ್ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 26% ಏರಿಕೆಯಾಗಿರುವ 18% ನಿಧಾನಗತಿಯಲ್ಲಿ ಜಿಡಿಪಿ ಬೆಳವಣಿಗೆ ಹಾಗೂ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರದ ಮೇಲೆ ವಿಶ್ವ ಬ್ಯಾಂಕ್ ಆತಂಕ ವ್ಯಕ್ತಪಡಿಸಿದೆ. ಪಾಕಿಸ್ತಾನವು ತನ್ನ ಆರ್ಥಿಕ ಗುರಿಗಳನ್ನು ಸಾಧಿಸುವಲ್ಲಿ ವಿಫಲವಾಗಬಹುದು ಅಂತ ವಿಶ್ವ ಬ್ಯಾಂಕ್ ತನ್ನ ವರದಿಯಲ್ಲಿ ಸೂಚಿಸಿದೆ. ಪಾಕಿಸ್ತಾನವು ತನ್ನ ಪ್ರಾಥಮಿಕ ಬಜೆಟ್ ಗುರಿಗಿಂತ ಹಿಂದೆ ಉಳಿದು ಸತತ 3 ವರ್ಷಗಳ ಕಾಲ ಕೊರತೆಯಲ್ಲಿ ಉಳಿಯಬಹುದು ಅಂತ ವರದಿ ಹೇಳಿದೆ. ಇನ್ನು ಪಾಕಿಸ್ತಾನ ಕೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದ ಹೊರಬರಲು ಪ್ರಯತ್ನಗಳು ನಡೀತಾ ಇದ್ರೂ ಅದು ಇನ್ನೂ ಆರಂಭಿಕ ಹಂತದಲ್ಲಿದೆ. ಇನ್ನು ಬಡತನ ನಿರ್ಮೂಲನೆಗೆ ಮಾಡ್ತಾ ಇರುವ ಪ್ರಯತ್ನಗಳು ಸಾಕಾಗುವುದಿಲ್ಲ. ಆರ್ಥಿಕ ಬೆಳವಣಿಗೆಯು ಸಾಧಾರಣ ಅಂದ್ರೆ 1.8% ಅಂತ ನಿರೀಕ್ಷಿಸಲಾಗಿದೆ. ಸರಿಸುಮಾರು 98 ಮಿಲಿಯನ್ ಪಾಕಿಸ್ತಾನಿಗಳು ಈಗಾಗಲೇ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಬಡತನ ಪ್ರಮಾಣವು 40%. ಇನ್ನು ವರದಿಯು ಬಡತನ ರೇಖೆಗಿಂತ ಸ್ವಲ್ಪ ಮೇಲಿರುವಂತಹ ಜನರಿಗೆ ಎಚ್ಚರಿಕೆಯನ್ನು ಸಹ ಹೊಂದಿದೆ. ಇನ್ನು ಹೆಚ್ಚುತ್ತಾ ಇರುವಂತಹ ಸಾರಿಗೆ ವೆಚ್ಚಗಳು ಮತ್ತು ಹೆಚ್ಚುತ್ತಾ ಇರುವ ಜೀವನ ವೆಚ್ಚಗಳು ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಅಂತ ವಿಶ್ವ ಬ್ಯಾಂಕ್ ಎಚ್ಚರಿಸಿದೆ. ಹೇಗಾದರೂ ಬದುಕುಳಿದ ಕುಟುಂಬಗಳಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಚಿಕಿತ್ಸೆ ವಿಳಂಬವಾಗಬಹುದು. ಕೃಷಿ ಉತ್ಪಾದನೆಯಲ್ಲಿನ ಲಾಭದಿಂದ ಬಡವರು ಮತ್ತು ಅದರ ಅಂಚಿನಲ್ಲಿರುವವರು ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ಅಂತ ವರದಿ ಹೇಳಿದೆ. ಆದರೆ ನಿರಂತರ ಹಣದುಬ್ಬರ, ವ್ಯಾಪಾರ ಮತ್ತು ಸಾರಿಗೆಯಂತಹ ಹೆಚ್ಚಿನ ಉದ್ಯೋಗ ಕ್ಷೇತ್ರಗಳಲ್ಲಿ ಸೀಮಿತ ವೇತನ ಹೆಚ್ಚಳದಿಂದ ಈ ಪ್ರಯೋಜನವನ್ನು ತಟಸ್ಥಗೊಳಿಸಲಾಗುತ್ತದೆ. Everyone is able to vote in an atmosphere that is free and fair. I don't need the United Nations to tell me our election should be free and fair. ಮುಂಬರುವ ಲೋಕಸಭಾ ಚುನಾವಣೆಯ ಕುರಿತು ವಿಶ್ವಸಂಸ್ಥೆಯ ಅಧಿಕಾರಿಯೊಬ್ಬರು ನೀಡಿದ ಹೇಳಿಕೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಆಕ್ಷೇಪ ಎತ್ತಿದ್ದಾರೆ. ನಿಮ್ಮ ಪಾಠ ನಮಗೆ ಬೇಕಾಗಿಲ್ಲ, ನಮಗೆ ಅದರ ಅಗತ್ಯವೂ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಭಾರತದಲ್ಲಿ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿರಬೇಕು ಅಂತ ಜಾಗತಿಕ ಸಂಸ್ಥೆ ಹೇಳಿತ್ತು. ಅದಕ್ಕೆ ಜೈಶಂಕರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಜನರ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನು ರಕ್ಷಿಸಲಾಗ್ತಾ ಇದೆ. ಪ್ರತಿಯೊಬ್ಬರೂ ಮುಕ್ತ ಮತ್ತು ನ್ಯಾಯಸಮ್ಮತ ವಾತಾವರಣದಲ್ಲಿ ಮತ ಚಲಾಯಿಸಲು ನಮ್ಮಲ್ಲಿ ಸಾಧ್ಯವಿದೆ ಎಂಬುದನ್ನು ತಿಳಿದುಕೊಳ್ಳಿ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ವಕ್ತಾರರು ನೀಡಿದ ಹೇಳಿಕೆಗೆ ಜೈಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಚಿವ ಸಹೋದ್ಯೋಗಿ ಮತ್ತು ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅವರ ಪರವಾಗಿ ಪ್ರಚಾರ ಮಾಡಲು ಇಲ್ಲಿಗೆ ಆಗಮಿಸಿದ್ದ ಜೈಶಂಕರ್ ಯುಎನ್ ಅಧಿಕಾರಿ ಕಳೆದ ವಾರ ಭಾರತೀಯ ಚುನಾವಣೆಗಳ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿದರು. ಅಲ್ಲದೆ ಅದಕ್ಕೆ ನಮ್ಮ ಉತ್ತರವೂ ಇದೆ ಎಂಬುದಾಗಿ ತಿಳಿಸಿದ್ರು. ನಮ್ಮ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿರಬೇಕು ಅಂತ ವಿಶ್ವಸಂಸ್ಥೆ ನನಗೆ ಹೇಳುವ ಅಗತ್ಯವಿಲ್ಲ. ನಮಗೆ ಭಾರತದ ಬಗ್ಗೆ ಭರವಸೆ ಇದೆ. ಭಾರತದ ಜನರು ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿರೋದನ್ನ ಅರಿತುಕೊಂಡಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ಚಿಂತಿಸಬೇಡಿ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಮತ್ತು ಪ್ರತಿಪಕ್ಷ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳು ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಮುಂಬರುವ ರಾಷ್ಟ್ರೀಯ ಚುನಾವಣೆಗೆ ಮುಂಚಿತವಾಗಿ ಭಾರತದಲ್ಲಿ ರಾಜಕೀಯ ಅಶಾಂತಿ ಉಂಟಾಗಿದೆ ಅಂತ ಯುಎನ್ ಪ್ರಧಾನ ಕಾರ್ಯದರ್ಶಿ ವಕ್ತಾರ ಸ್ಟೀಫನ್ ಡುಜಾರಿಕ್ ಹೇಳಿದರು. ಚುನಾವಣೆಗಳನ್ನು ಹೊಂದಿರುವ ಯಾವುದೇ ದೇಶದಂತೆ ಭಾರತದಲ್ಲಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ಸೇರಿದಂತೆ ಪ್ರತಿಯೊಬ್ಬರ ಹಕ್ಕುಗಳನ್ನು ಭಾರತದಲ್ಲಿ ರಕ್ಷಿಸಬೇಕು. ಪ್ರತಿಯೊಬ್ಬರೂ ಮುಕ್ತ ಮತ್ತು ನ್ಯಾಯಯುತ ವಾತಾವರಣದಲ್ಲಿ ಮತವನ್ನು ಚಲಾಯಿಸುವುದನ್ನು ನಾವು ಬಯಸುತ್ತೇವೆ ಅಂತ ಡುಜಾರಿಕ್ ಹೇಳಿದರು. In any country that is having elections, that everyone's rights are protected, including political and civil rights, and everyone is able to vote in an atmosphere that is free and fair. The spokesperson of the United Nations was asked about, in a very loaded manner, because half the problem is the person asking the question, is not the person replying to the question. So the United Nations spokesman said something to the effect, in India, like in any other country, we are confident, we hope the democratic process will be free and fair, etc. But in India, I don't need the United Nations to tell me our election should be free and fair. No, I have the people of India. The people of India will ensure the elections are free and fair. So don't worry about it. ಮಾಲ್ಡೀವ್ಸ್ ಪರಿಸ್ಥಿತಿ ಕೈಮೀರಿ ಹೋಗಿದ್ದು ಕೈಯಲ್ಲಿ ಪುಡಿಗಾಸು ಇಲ್ಲದೆ ಪರದಾಡ್ತಾ ಇದೆ. ಅದರಲ್ಲೂ ಕೂಡ ಭಾರತದ ವಿರೋಧ ಕಟ್ಟಿಕೊಂಡ ನಂತರ ಮಾಲ್ಡೀವ್ಸ್ ದೇಶದ ಪ್ರವಾಸೋದ್ಯಮ ನೆಲಕಚ್ಚಿದ್ದು ಆಹಾರಕ್ಕೂ ಅಭಾವ ಎದುರಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಾಲ್ಡೀವ್ಸ್ ರಾಜಕಾರಣಿಗಳು ಮತ್ತೆ ಭಾರತದ ಕಾಲು ಹಿಡಿತಾ ಇದ್ದಾರೆ. ಭಾರತದ ರೀತಿ ಮಾಲ್ಡೀವ್ಸ್ ತನಗೆ ಬೇಕಾದ ವಸ್ತುಗಳನ್ನು ತಾನೇ ಉತ್ಪಾದನೆ ಮಾಡಿಕೊಂಡ ದೇಶ ಅಲ್ವೇ ಅಲ್ಲ.
ಅದರ ಬದಲು ಬೇರೆ ಬೇರೆ ದೇಶಗಳ ಬಳಿ ಬೇಡುತ್ತಾ ಪರಾವಲಂಬಿ ಜೀವನ ನಡೆಸ್ತಾ ಇರುವಂತಹ ದೇಶ ಮಾಲ್ಡೀವ್ಸ್. ಇಷ್ಟಾದ್ರೂ ಕೂಡ ಮಾಲ್ಡೀವ್ಸ್ ದೇಶದ ರಾಜಕಾರಣಿಗಳ ಅಹಂಕಾರ ಮಾತ್ರ ಕಡಿಮೆಯಾಗಿಲ್ಲ. ಹೀಗಾಗಿ ಭಾರತದ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದಾರೆ ಮಾಲ್ಡೀವ್ಸ್ ನೂತನ ಅಧ್ಯಕ್ಷ ಮೊಹಮ್ಮದ್ ಮಯೂಸ್. ಅದರಲ್ಲೂ ಕೂಡ ಕಳೆದ ಕೆಲ ತಿಂಗಳಿಂದ ಭಾರತ ವಿರೋಧಿಯಾಗಿ ಮಾತನಾಡ್ತಾ ಇದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಇದೀಗ ಅನ್ನಕ್ಕಾಗಿ ನಮ್ಮ ಭಾರತದ ಬಳಿ ಬೇಡುವ ಪರಿಸ್ಥಿತಿ ಬಂದಿದೆ. ಹೌದು, ಮಾಲ್ಡೀವ್ಸ್ ದೇಶದಲ್ಲಿ ಭಾರತ ವಿರೋಧಿ ನಿಲುವಿರುವಂತಹ ಸರ್ಕಾರ ಇದ್ರೂ ಕೂಡ ಭಾರತದ ಕಡೆಯಿಂದ ಮಾನವೀಯ ನೆರವು ಮುಂದುವರೆದಿದೆ. ಭಾರತ ಅನುಕಂಪದ ಆಧಾರದಲ್ಲೀಗ ಆಹಾರ ವಸ್ತುಗಳ ರಫ್ತಿಗೆ ನಿರ್ಧಾರ ಮಾಡಿದೆ. ಹಲವು ಆಹಾರ ಪದಾರ್ಥಗಳನ್ನು ರಫ್ತು ಮಾಡಲು ನಿರ್ಬಂಧ ಇದ್ರೂ ಕೂಡ ಮಾಲ್ಡೀವ್ಸ್ ದೇಶಕ್ಕಾಗಿ ಇದರಲ್ಲಿ ವಿನಾಯಿತಿ ನೀಡಿದೆ ಭಾರತ. ಹೀಗೆ ಭಾರತ ವಿರೋಧಿ ನಿಲುವು ಹೊಂದಿದ್ರೂ ಮಾಲ್ಡೀವ್ಸ್ ದೇಶಕ್ಕೆ ಸಹಾಯ ಮಾಡಲು ಈಗ ಭಾರತ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಸಕ್ಕರೆ, ಗೋಧಿ, ಅಕ್ಕಿ, ಈರುಳ್ಳಿ ಇತ್ಯಾದಿ ಅಗತ್ಯ ವಸ್ತುಗಳನ್ನು ಮಾಲ್ಡೀವ್ಸ್ ದೇಶಕ್ಕೆ ಸೀಮಿತ ಪ್ರಮಾಣದಲ್ಲಿ ರಫ್ತು ಮಾಡಲು ಭಾರತ ನಿರ್ಧಾರವನ್ನ ಕೈಗೊಂಡಿದೆ. ಭಾರತೀಯ ರಾಯಭಾರ ಅಧಿಕಾರಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ಈ ಮಾಹಿತಿ ಹೊರಬಿದ್ದಿದೆ. ಹೀಗೆ ಗೋಧಿ, ಅಕ್ಕಿ, ಈರುಳ್ಳಿ ಇತ್ಯಾದಿ ಅಗತ್ಯ ವಸ್ತುಗಳನ್ನು ರಫ್ತು ಕೋಟಾ 5% ಏರಿಕೆಯೂ ಆಗ್ತಾ ಇದ್ದು, ಭಾರತ ವಿರೋಧಿ ಆಗಿದ್ರೂ ಕೂಡ ಮಾಲ್ಡೀವ್ಸ್ಗೆ ಭಾರತದ ಕಡೆಯಿಂದ ಸಹಾಯವೂ ಸಿಗ್ತಾ ಇದೆ. ಮಾಲ್ಡೀವ್ಸ್ ಸರ್ಕಾರದ ಮನವಿಯ ಮೇರೆಗೆ 2024-25 ವರ್ಷದಲ್ಲಿ ನಿರ್ದಿಷ್ಟ ಪ್ರಮಾಣದ ಅಗತ್ಯ ವಸ್ತು ರಫ್ತಿಗೆ ಅನುಮತಿ ನೀಡಲಾಗಿದೆ. ಈ ವಸ್ತುಗಳ ಕೋಟಾ ಹೆಚ್ಚಿಸಲಾಗಿದ್ದು 1981ರಲ್ಲಿ ಚಾಲನೆಗೆ ಬಂದ ದ್ವಿಪಕ್ಷೀಯ ವ್ಯವಸ್ಥೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊಟ್ಟೆ, ಆಲೂಗಡ್ಡೆ, ಈರುಳ್ಳಿ, ಸಕ್ಕರೆ, ಅಕ್ಕಿ, ಗೋಧಿ, ಹಿಟ್ಟು, ಬೇಳೆಕಾಳು ಸೇರಿ ಇತ್ಯಾದಿ ಅಗತ್ಯ ಆಹಾರ ವಸ್ತುಗಳ ರಫ್ತು ವಿಚಾರದಲ್ಲಿ 5% ರಫ್ತು ಕೋಟಾ ಹೆಚ್ಚಿಸಲಾಗಿದೆ. ಆಹಾರ ಪದಾರ್ಥ ಮಾತ್ರವಲ್ಲ, ಮಾಲ್ಡೀವ್ಸ್ ಕಟ್ಟಡ ನಿರ್ಮಾಣ ಉದ್ಯಮಕ್ಕೆ ಬೇಕಾದ ಅವಶ್ಯಕ ವಸ್ತುಗಳ ಕೋಟಾ ಕೂಡ ಏರಿಕೆ ಕಂಡಿದೆ. ನದಿಯ ಮರಳು ಮತ್ತು ಕಲ್ಲುಗಳ ಕೋಟಾವನ್ನು 25% ಹೆಚ್ಚಿಸಲು ಇದೀಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಮೂಲಕ ಭಾರತ ವಿರೋಧ ಕಟ್ಟಿಕೊಂಡಿದ್ರೂ ಇದೀಗ ಅನಿವಾರ್ಯವಾಗಿ ಭಾರತದ ಕಾಲನ್ನೇ ಹಿಡಿತಾ ಇದೆ ಮಾಲ್ಡೀವ್ಸ್. चुन चुन करके हिसाब लेना ये मेरी फितरत है, ये हमारा सिद्धांत है. हम घर में घुस के मारेंगे. ಪ್ರಧಾನಿ ನರೇಂದ್ರ ಮೋದಿ ಈ ಮಾತನ್ನ ಸಾಕಷ್ಟು ಸಾರ್ವಜನಿಕ ಸಮಾರಂಭದಲ್ಲಿ ಹೇಳಿದ್ರು. ಪುಲ್ವಾಮಾ ದಾಳಿಯ ಬೆನ್ನಲ್ಲೇ ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ, ನಾನು ಹೆಚ್ಚು ದಿನ ಕಾಯೋದಕ್ಕೆ ಹೋಗೋದಿಲ್ಲ. ಒಬ್ಬೊಬ್ಬರನ್ನ ಗುರುತಿಸಿ ಸೇಡು ತೀರಿಸಿಕೊಳ್ತೇನೆ. ಇದು ನಮ್ಮ ಸಿದ್ಧಾಂತ. ನಾವು ಅವರ ಮನೆಯನ್ನ ಹೊಕ್ಕು ಸಾಯಿಸ್ತೇವೆ. ಏ ಹಮಾರ ಸಿದ್ಧಾಂತ ಹೈ, ಹಮ್ ಘರ್ ಮೇ ಘುಸ್ ಕೆ ಮಾರೆಂಗೆ ಅಂತ ಅಂದಿದ್ರು. ಪ್ರಧಾನಿ ಮೋದಿ ಹೇಳಿದ ಈ ಮಾತನ್ನ ಭಾರತದ ಗುಪ್ತಚರ ವಿಭಾಗ ಮಾಡಿ ತೋರಿಸಿದೆ. ಹೀಗಂತ ಇಂಗ್ಲೆಂಡ್ನ ಗಾರ್ಡಿಯನ್ ಪತ್ರಿಕೆ ವರದಿ ಮಾಡಿದೆ. ದೇಶ ವಿದೇಶಗಳಿಗೆ ಕಂಟಕವಾಗಿರುವ ಪಾಕಿಸ್ತಾನದ ಭಯೋತ್ಪಾದಕರನ್ನ ಭಾರತದ ಸರ್ಕಾರವೇ ಕೊಲೆ ಮಾಡಿಸಿದೆ ಅಂತ ಗಾರ್ಡಿಯನ್ ಪತ್ರಿಕೆ ಗುಪ್ತಚರ ಇಲಾಖೆಯ ಮೂಲಗಳನ್ನು ಉದ್ದೇಶಿಸಿ ವರದಿ ಮಾಡಿದೆ. ಆದರೆ ಭಾರತ ಮಾತ್ರ ಈ ಸುದ್ದಿಯನ್ನು ನಿರಾಕರಿಸಿದೆ. ವಿದೇಶಿ ನೆಲದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸ್ತಾ ಇರುವಂತಹ ಭಯೋತ್ಪಾದಕರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಭಾರತ ಸರ್ಕಾರದ ನೇತೃತ್ವದಲ್ಲಿಯೇ ಸಂಘಟಿತ ಕೊಲೆಗಳು ನಡೆದಿವೆ ಅಂತ ಗಾರ್ಡಿಯನ್ ಪತ್ರಿಕೆ ವರದಿ ಮಾಡಿದೆ. ಭಾರತ ಹಾಗೂ ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಅನಾಮಿಕ ಅಧಿಕಾರಿಗಳು ಹೇಳಿರುವ ಮಾತನ್ನ ಗಾರ್ಡಿಯನ್ ದಾಖಲಿಸಿದೆ. ವಿದೇಶಿ ನೆಲದಲ್ಲಿ ಕಾರ್ಯನಿರ್ವಹಿಸಿರುವಂತಹ ರಿಸರ್ಚ್ ಹಾಗೆ ಅನಾಲಿಸಿಸ್ ವಿಂಗ್ ರಾ ಮಾಡಿರುವಂತಹ ಕಾರ್ಯಾಚರಣೆಯ ಬಗ್ಗೆ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳು ದಾಖಲೆಗಳನ್ನು ನೀಡಿದ್ದಾರೆ. ಇನ್ನು 2 ದೇಶದ ಅಧಿಕಾರಿಗಳು ಈ ಬಗ್ಗೆ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಚೇರಿಯಿಂದಲೇ ನೇರ ನಿಯಂತ್ರಣ ಹೊಂದಿರುವ ರಾ 2019ರಿಂದ ಪಾಕಿಸ್ತಾನದ ನೆಲದಲ್ಲಿ ಇಂಥ ಕೊಲೆಗಳನ್ನು ಮಾಡ್ತಾ ಇದೆ ಅಂತ ಪಾಕಿಸ್ತಾನದ ಅಧಿಕಾರಿಗಳು ಆರೋಪಿಸಿದ್ದಾರೆ. ಆರೋಪಗಳು ಪ್ರಾಥಮಿಕವಾಗಿ ಗಂಭೀರವಾದ ಭಯೋತ್ಪಾದನಾ ಆರೋಪಗಳನ್ನು ಎದುರಿಸ್ತಾ ಇರುವ ವ್ಯಕ್ತಿಗಳಿಗೆ ಸಂಬಂಧಿಸಿವೆಯಾದರೂ ಕೂಡ ಕೆನಡಾದಲ್ಲಿ ಖಲಿಸ್ತಾನಿ ಹೋರಾಟಗಾರರ ಕೊಲೆಯ ಬಳಿಕ ಅಮೆರಿಕ ಹಾಗೂ ಕೆನಡಾ ದೇಶಗಳು ನೇರವಾಗಿ ಭಾರತದ ವಿರುದ್ಧವೇ ಈ ಆರೋಪವನ್ನು ಮಾಡಿದ್ವು. ಕಳೆದ ವರ್ಷ ಅಮೆರಿಕದಲ್ಲೂ ಖಲಿಸ್ತಾನಿ ಬೆಂಬಲಿಗನ ವಿಫಲ ಹತ್ಯೆ ನಡೆಸಲಾಗಿತ್ತು. ಇದಕ್ಕೆ ಅಮೆರಿಕ ಕೂಡ ಭಾರತ ಸರ್ಕಾರವನ್ನ ಟಾರ್ಗೆಟ್ ಮಾಡಿತ್ತು. ಪಾಕಿಸ್ತಾನದಲ್ಲಿ 2020ರಿಂದ ಸುಮಾರು 20 ಹತ್ಯೆಗಳನ್ನು ಅಪರಿಚಿತ ಬಂದೂಕುದಾರಿಗಳು ನಡೆಸಿದ್ದಾರೆ ಅಂತ ವರದಿಯು ಹೇಳಿದೆ. ಇದರಲ್ಲಿ ಭಾರತದ ಗುಪ್ತಚರ ಇಲಾಖೆಯ ಪಾತ್ರವಿದೆ ಅಂತ ಆರೋಪಿಸಲಾಗಿದೆ. ಈ ಕಾರ್ಯಾಚರಣೆಗಳು ಪಾಕಿಸ್ತಾನದ ಒಳಗೆ ಮತ್ತು ವಿದೇಶಗಳಲ್ಲಿ ಖಲಿಸ್ತಾನ್ ಚಳುವಳಿಗೆ ಸಂಬಂಧಿಸಿದ ಸಿಖ್ ಪ್ರತ್ಯೇಕತಾವಾದಿಗಳನ್ನು ಗುರಿಯಾಗಿಸಿಕೊಂಡಿವೆ. ಪಾಕಿಸ್ತಾನಿ ತನಿಖಾಧಿಕಾರಿಗಳ ಪ್ರಕಾರ ಪ್ರಧಾನವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಭಾರತೀಯ ಗುಪ್ತಚರ ಸ್ಲೀಪರ್ ಸೆಲ್ಗಳು ಈ ಹತ್ಯೆಗಳನ್ನು ಆಯೋಜಿಸಿವೆ. ಇನ್ನು 2019ರಲ್ಲಿ ಪುಲ್ವಾಮಾ ದಾಳಿಯ ಬಳಿಕ ಇಂಥ ಭಯೋತ್ಪಾದಕರನ್ನ ಹುಡುಕಿ ಕೊಲ್ಲುವ ಪರಿಪಾಠ ಆರಂಭವಾಗಿದೆ ಅಂತ ಭಾರತೀಯ ಗುಪ್ತಚರ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಪುಲ್ವಾಮಾದಲ್ಲಿ ಆತ್ಮಾಹುತಿ ಬಾಂಬರ್ ಅರಸೇನಾ ಪಡೆಯ ಬೆಂಗಾವಲಿನ ಮೇಲೆ ದಾಳಿ ಮಾಡಿದ್ದ. ಅದರಲ್ಲಿ 40 ಸೈನಿಕರು ಸಾವು ಕಂಡಿದ್ರು. ಇದರ ಹೊಣೆಯನ್ನ ಪಾಕಿಸ್ತಾನದ ಮೂಲದ ಭಯೋತ್ಪಾದಕ ಗುಂಪು ಜೈಷ್ ಎ ಮೊಹಮ್ಮದ್ ಇದರ ಹೊಣೆಯನ್ನ ಹೊತ್ಕೊಂಡಿತ್ತು. ಆದರೆ ಭಾರತದ ವಿದೇಶಾಂಗ ಇಲಾಖೆ ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದೆ. ವಿದೇಶದಲ್ಲಿ ನಡೆದಿರುವಂತಹ ಈ ಘಟನೆಗಳಿಗೂ ಭಾರತಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ತಿಳಿಸಿದೆ.
ಗಾರ್ಡಿಯನ್ ಮಾಡಿರುವಂತಹ ವರದಿಯ ಪ್ರಕಾರ ಈ ಎಲ್ಲಾ ಕೃತ್ಯಗಳನ್ನು ಯುಎಇಯಿಂದ ನಡೆಸಲಾಗಿದೆ. ಇಲ್ಲಿ ರಾ ತನ್ನ ಸ್ಲೀಪರ್ ಸೆಲ್ಗಳನ್ನು ಸ್ಥಾಪನೆ ಮಾಡುವ ಮೂಲಕ ಕಾರ್ಯಾಚರಣೆಗಳ ವಿವಿಧ ಅಂಶಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಅಪರಿಚಿತ ಬಂದೂಕುದಾರಿಗಳನ್ನು ನೇಮಕ ಮಾಡಿತು. ಇದಕ್ಕೆ ಹಣವನ್ನು ದುಬೈನಿಂದ ಸಾಗಿಸಲಾಗಿದೆ. ಇತರ ದೇಶಗಳಲ್ಲಿ ಸಹ ಸಮನ್ವಯ ಸಭೆಗಳು ನಡೆದಿವೆ ಅಂತ ಆರೋಪಿಸಲಾಗಿದೆ. ಇನ್ನು ಪಾಕಿಸ್ತಾನವು ಈ ಹತ್ಯೆಗಳನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಲು ಹಿಂಜರಿತಾ ಇದೆ. ಯಾಕಂದ್ರೆ ಹೆಚ್ಚಿನ ಗುರಿಗಳು ತಿಳಿದಿರುವಂತಹ ಭಯೋತ್ಪಾದಕರು ಮತ್ತು ನಿಷೇಧಿತ ಉಗ್ರಗಾಮಿ ಗುಂಪುಗಳ ಸಹಚರರಾಗಿದ್ದಾರೆ. ಇವರು ಪಾಕಿಸ್ತಾನದಲ್ಲಿ ವಾಸವಾಗಿದ್ದಾರೆ ಎನ್ನುವ ವಿಚಾರವನ್ನ ಪಾಕ್ ಸರ್ಕಾರ ನಿರಾಕರಿಸಿತು. इंतजार लंबा नहीं कर सकता. चुन चुन करके हिसाब लेना ये मेरी फितरत है. कब तक निर्दोष लोगों को मारने देंगे? आप दोस्तों बताइए मुझे, आपको हमारे देश की सेना पर भरोसा है? उनकी बातों पर भरोसा है? वो जो कहते हैं उस पर आप विश्वास करते हैं? सेना जो कहे उस पर मुझे विश्वास करना चाहिए? सेना जो कहे उसको मुझे मानना चाहिए? लेकिन कुछ लोग हैं जिनको सेना की बात भी पसंद नहीं थी. अरे मोदी की बात मत मानो भाई, मैं नहीं कहता हूं मेरी बात मानो, कम से कम सेना पर तो अविश्वास मत करो. उनके पराक्रम पर तो दाग मत लगाओ. वो जान की बाजी लगा करके खेलता है, वो देश के लिए मर मिटने के लिए निकलता है और सफल होकर के आता है तो आपकी नींद हराम हो जा रही है. और मान लीजिए ये हमारे सेना के लोग गए थे और मान लीजिए वहां कुछ हमारी योजना के हिसाब से ना हुआ होता और कुछ उल्टा हो गया होता तो ये लोग क्या करते? क्या करते मुझे बताइए? किसका इस्तीफा मांगते? किसका इस्तीफा मांगते? क्यों भाई? मतलब राजनीति आप कर रहे हो, अब सफल हो गए तो चिल्ला रहे हैं कि मोदी ने तो आर्मी का नाम ही नहीं देना चाहिए, जय जवान जय किसान भी नहीं बोलना चाहिए. क्या देश की सेना के जवानों का गौरव करना चाहिए कि नहीं करना चाहिए? उनका सम्मान करना चाहिए कि नहीं करना चाहिए? लेकिन इनके पेट में दर्द हो रहा है. अब ये कहते हैं ये तो चुनाव वाला खेल है. जब सर्जिकल स्ट्राइक हमने पहली बार की तब कहां चुनाव था भाई? ये हमारा सिद्धांत है, हम घर में घुस के मारेंगे. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.